ಸರ್ ಇನ್ನೊಂದು ಹೇಳ್ತಾರೆ ಸರ್, ಟಿಪ್ಪು ಸುಲ್ತಾನ್ ಒಬ್ಬ ಸ್ವತಂತ್ರ ಸೇನಾನಿ, ಸರಿಕಚ್ಚ ತಂದವರವರೇ, ಜೊತೆಗೆ ದೇವದಾಸ್ ಪದ್ಧತಿ ಎಲ್ಲ ರದ್ದು ಮಾಡಿದಂಥವ್ರು ಕೂಡ ಟಿಪ್ಪು ಸುಲ್ತಾನೆ. ಇದ್ರ ಬಗ್ಗೆ ಮಾತಾಡಿದ್ರೆ ವಿವಾದ ಆಗುತ್ತೆ ಅಂತ ಹೇಳ್ತಾರೆ. ಈಗ ಸ್ವಾತಂತ್ರ್ಯ ಹೋರಾಟ ಅನ್ನೋದಕ್ಕೆ ಒಂದು ಟೈಮ್ ಲೈನ್ ಇರುತ್ತಲ್ಲ, ಹಿಸ್ಟ್ರಿನಲ್ಲಿ ಒಂದು ಟೈಮ್ ಲೈನ್ ಇರುತ್ತೆ. ಟಿಪ್ಪು ಸುಲ್ತಾನ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ ಅದರಲ್ಲಿ ಎರಡು ತಕರಾರಿಲ್ಲ. ಆತ ಹೋರಾಟ ಮಾಡಿದ್ದು 3ನೇ ಆಂಗ್ಲೋ ಮೈಸೂರು ಯುದ್ಧ, ಅದು 1782ರಲ್ಲಿ ನಡೆದಿದ್ದು. 4ನೇ ಆಂಗ್ಲೋ ಮೈಸೂರು ಯುದ್ಧ. ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ. ಪ್ರವೇಶ ಆರಂಭವಾಗಿದೆ, ಈಗಲೇ ಸೇರಿ. ಅದು 1799ರಲ್ಲಿ ನಡೆದಿದ್ದು. ಅದಕ್ಕಿಂತ ಮೊದಲು ಹೈದರಾಲಿ 1ನೇ ಆಂಗ್ಲೋ ಮೈಸೂರು ಯುದ್ಧ ಮತ್ತು 2ನೇ ಆಂಗ್ಲೋ ಮೈಸೂರು ಯುದ್ಧವನ್ನು ಮಾಡಿದ್ದಾನೆ. ಹಾಗಾದರೆ ಹೈದರಾಲಿನೂ ಕೂಡ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿದ ಅನ್ನೋ ಕಾರಣಕ್ಕೆ ಆತನು ಸ್ವಾತಂತ್ರ್ಯ ಹೋರಾಟಗಾರ ಆಗಬೇಕಲ್ವಾ? ಇದೆಲ್ಲದಕ್ಕಿಂತ ಮೊದಲು 1757ರಲ್ಲೇ ಸಿರಾಜುದ್ದೀನ್ ದೌಲಾ ಪ್ಲಾಸಿ ಯುದ್ಧವನ್ನು ಮಾಡ್ತಾನೆ, ಬ್ರಿಟಿಷರ ವಿರುದ್ಧನೇ ಮಾಡಿದ್ದಾನೆ ಆತ. ಹಾಗಾದರೆ ಸಿರಾಜುದ್ದೀನ್ ದೌಲನೂ ಕೂಡ ಸ್ವಾತಂತ್ರ್ಯ ಹೋರಾಟಗಾರ ಆಗಬೇಕಲ್ವಾ? ಸರ್, ಸ್ವಾತಂತ್ರ್ಯ ಹೋರಾಟ ಅನ್ನೋ ಕಲ್ಪನೆ ಇರಲಿಲ್ಲ ಅವಾಗ. ರಾಜರು ತಮ್ಮ ಸಂಸ್ಥಾನಗಳನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಬ್ರಿಟಿಷರ ವಿರುದ್ಧ, ಫ್ರೆಂಚರ ವಿರುದ್ಧ, ಡಚ್ಚರ ವಿರುದ್ಧ ಈ ಥರ ಹೋರಾಟವನ್ನು ಮಾಡ್ತಾಯಿದ್ರು. ಆಗ ಸ್ವಾತಂತ್ರ್ಯನ ಕಾನ್ಸೆಪ್ಟ್ ಇರಲಿಲ್ಲ. 1857ರಲ್ಲಿ ನಡೆದಂತಹ ಸಿಪಾಯಿ ದಂಗೆ ಅಂತ ಏನು ಹೇಳ್ತೀವಿ, ಅದನ್ನು ಸಾವರ್ಕರ್ ಅವರು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳ್ತಾರೆ. ಅದಕ್ಕಿಂತ ಮೊದಲು ಸ್ವಾತಂತ್ರ್ಯ ಅನ್ನೋ ಕಾನ್ಸೆಪ್ಟು, ಒಂದು ರಾಷ್ಟ್ರ ನಾವೆಲ್ಲ ಒಟ್ಟಾಗಿ ಸ್ವಾತಂತ್ರ್ಯವನ್ನು ಪಡ್ಕೊಳ್ಬೇಕು, ಬ್ರಿಟಿಷರನ್ನ ಹೊಡೆದೋಡಿಸ್ಬೇಕು ಅನ್ನೋ ಕಲ್ಪನೆಯೂ ಇರಲಿಲ್ಲ. ಅದಕ್ಕಿಂತ ಮೊದಲು ಹೋರಾಟ ಮಾಡಿದಂಥವ್ರನ್ನೆಲ್ಲ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ರು ಅನ್ನೋ ಒಂದೇ ಕಾರಣಕ್ಕೆ ಅವ್ರನ್ನ ಸ್ವಾತಂತ್ರ್ಯ ಹೋರಾಟಗಾರರು ಅನ್ನೋದಾದರೆ ಸಿರಾಜುದ್ದೀನ್ ದೌಲಾ, ಹೈದರಾಲಿ ಎಲ್ಲರೂ ಕೂಡ ಸ್ವಾತಂತ್ರ್ಯ ಹೋರಾಟಗಾರರಾಗಬೇಕಾಗುತ್ತೆ. ಇತಿಹಾಸದ ಟೈಮ್ ಲೈನ್ ಗೊತ್ತಿಲ್ಲದಲೇ ಈ ರೀತಿ ಅಸಂಬದ್ಧದ ಹೇಳಿಕೆಯನ್ನು ಮತ್ತೆ ಕೊಡೋಕ್ಕೆ ಹೋಗಬೇಡಿ ಸರ್. ನೀವೊಂದು ಡಾಕ್ಟ್ರ್ ಇದ್ದೀರಿ, ವೃತ್ತಿಯಲ್ಲೂ ಡಾಕ್ಟ್ರು ನೀವು. ಜನ ಕೊನೆಗೆ ವಿದ್ಯಾವಂತರು ಕೂಡ ಈ ರೀತಿ ಅಸಂಬದ್ಧ ಹೇಳಿಕೆಯನ್ನು ಕೊಡಲಿಕ್ಕೆ ಹೋದರೆ ವಿದ್ಯೆ ಬಗ್ಗೆನೇ ಜನಕ್ಕೆ ಅಪನಂಬಿಕೆ ಪ್ರಾರಂಭ ಆಗಿಬಿಡುತ್ತೆ ಸರ್. ಅಲ್ಲಿಗೆ ಟಿಪ್ಪುನ ಓಲೈಕೆಯಿಂದ ಏನಾದರೂ ವೋಟ್ ಪಾಲಿಟಿಕ್ಸ್ ಇದೆ ಅಂತ ಅನಿಸ್ತೀವಿ. ನಾನು ಸಿದ್ದರಾಮಯ್ಯ ಸಾಹೇಬರಿಗೆ, ಮಹದೇವಪ್ಪನವರಿಗೆ ಎಲ್ರಿಗೂ ಹೇಳೋಕ್ಕೆ ಇಷ್ಟೇ ಬಯಸುವಂಥದ್ದು, ನಿಮಗೆ ಆ ಸಮುದಾಯದ ಮತಗಳು ಅಯಾಚಿತವಾಗಿ ಬರ್ತವೆ. ಹಾಗಂತ ಆ ಸಮುದಾಯದ ಮತಗಳನ್ನು ಇಡಿಯಾಗಿ ಪಡೆದುಕೊಳ್ಳೋದಕ್ಕೋಸ್ಕರ ಇತಿಹಾಸವನ್ನೇ ತಿರುಚುವಂಥದ್ದು, ಇನ್ನೊಂದು ಸಮುದಾಯಕ್ಕೆ, ಇನ್ನೊಂದು ಧರ್ಮೀಯರಿಗೆ ಅವಹೇಳನ ಮಾಡುವಂಥದ್ದು, ಅವ್ರನ್ನ ಟಾರ್ಗೆಟ್ ಮಾಡುವಂತಹ ಅಗತ್ಯತೆ ಏನಿದೆ ಸರ್?